ರಿತನ್ಯ ಮಗಳು ಮಗಳು ಅನ್ನೋಕ್ಕಿಂತ ಮನೆಗೆ ಅಷ್ಟೇ ಮಗಳಾಗಿರುತ್ತೆ. ನಾನು ಏನ್ ಮಾಡ್ಬೋದು, ಇಲ್ಲಿ ಊಟ ಇದೆ ಮಾಡು ಅಂತ ತೋರಿಸ್ಬೋದು. ದಿನ ಊಟ ಮಾಡ್ಸಕ್ ಟೈಮ್ ಇಲ್ಲ ನನಗೆ. ನಿಂತಿರೋದು ಹೋರಾಡಿರೋದು ನ್ಯಾಯದ ಪರವಾಗಿ ಮಾತ್ರ. ಅದಕ್ಕೆ ಸುಮಾರು ಜನಕ್ಕೆ ನಾನು ಕೆಟ್ಟವನು. ಲ್ಯಾಂಡ್ ನಲ್ಲಿ ನೀವು ಕಂಡುಕೊಂಡಂತ ಸತ್ಯ ಏನು? ಜಡೇಶ್ನ ಹೋರಾಟ ತುಂಬಾ ಸತ್ಯವಾಗಿದೆ. ಆ ಹೋರಾಟದ ಕಥೆನೇ ಅದು. ಸರ್, ರಾಜ್ ಬಿ ಶೆಟ್ಟರ್ ಅವರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲೆ. ವಿಜಯ್ ಅವರ ಅಧಿಕಾರನ ಕಿತ್ಕೊಳ್ತಾರ ಅಥವಾ ಬೇರೆ ಅಧಿಕಾರನ ನೀವಿಬ್ರು ಸೇರಿ ಕಿತ್ಕೊತಿರೋ? ಯಾವುದರ ವಿರುದ್ಧ ಇಲ್ಲಿ ಸಂಘರ್ಷ ಆಗುತ್ತೆ? ಹುಟ್ಟು ಸಾವಿರ ಸರ್ಟಿಫಿಕೇಟ್ ತಗೊಳಕ್ಕೆ 500 ರೂಪಾಯಿ 1000 ರೂಪಾಯಿ ಲಂಚ ಕೊಡ್ತೀವಿ. ಇನ್ನು ಬೇರೆ ಬೇರೆ ತಗೊಳಕ್ಕೆ ಸುಳ್ಳು ಜಾಸ್ತಿ ಇವತ್ತು ಮೆರೀತಾ ಇದೆ. ಬಾಬಾ ಸಾಹೇಬ್ರು ಬರೆದಿರುವಂತ ಸಂವಿಧಾನ ಅದು ತುಂಬಾ ಗ್ರೇಟ್ ಅನ್ಸುತ್ತೆ. ರಿತನ್ಯ ಮಗಳು ಸಿನಿಮಾದಲ್ಲಿ ಆಕ್ಟ್ ಮಾಡೋರೆ, ಆದ್ರೆ ಮಗಳು ಅನ್ನೋ ಕಾರಣಕ್ಕೆ ಸ್ಪೇಸ್ ಇಂದಾಗ್ಲಿ ಅಥವಾ ಇನ್ನೊಂದಾಗ್ಲಿ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ. ಮಗಳು ಮನೆಗ್ ಮಾತ್ರ ಅನ್ನೋ ಸಿದ್ಧಾಂತಕ್ಕೆ ಬದ್ಧರಾದ್ರಿ. ಹೌದು. ಸೊ ಇಲ್ಲಿ ಮಗಳು ಸಣ್ಣ ಪಾತ್ರ ಅಂತ ಹೇಳ್ತೀರಿ, ಅಂದ್ರೆ ಒಂದು ಬಂದು ಹೋಗಂತ ಪಾತ್ರ ಅಂತ ಹೇಳ್ತೀರಿ. ಸೊ ಹೇಗೆ ಅಂದ್ರೆ ಪ್ರತಿಯೊಂದು ಶುರುವಾಗೋದು 0ಇಂದ. ಎಸ್. ಹಂಗೆ ಮಗಳು ಅನ್ನೋಕ್ಕಿಂತ ಮನೆಗೆ ಅಷ್ಟೇ ಮಗಳಾಗಿರ್ತಾಳೆ. ಸ್ಕ್ರೀನ್ ಮೇಲೆ ನನ್ನ ಮಗಳೇ ಆಗಿರ್ಬೋದು, ಆದ್ರೆ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಸೊ ಹಂಗಾಗಿ ನಾನು ಯಾವಾಗ್ಲೂ ನಿಂತಿರೋದು ಹೋರಾಡಿರೋದು ನ್ಯಾಯದ ಪರವಾಗಿ ಮಾತ್ರ. ಅದಕ್ಕೆ ಸುಮಾರು ಜನಕ್ಕೆ ನಾನು ಕೆಟ್ಟವನು. ಸೊ ಹಂಗಾಗಿ ನನ್ನ ಮಗಳಾದ್ರೂ ಅವಳೇನು ಅಲ್ಲಿ ಜಡೇಶ್ ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ. ಪಾತ್ರಕ್ಕೆ ಏನಿದೆ ಅದು ಖಂಡಿತವಾಗ್ಲೂ ಮಾಡ್ಸಪ್ಪ ಅಂತೇಳಿ ಬಿಟ್ಟು ನನ್ನ ಮಗಳ ಪಾತ್ರನೇ ಮಾಡಿದಾಳೆ. ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲಿ ತುಂಬಾ ನಿಗಾ ವಹಿಸಿ ತುಂಬಾ ಕಷ್ಟಪಟ್ಟು ಮಾಡಿದಾಳೆ. ಅದರ ರಿಸಲ್ಟು ಎಲ್ಲ ಜನಗಳಿಗೆ ಕೊಡಬೇಕು ಅಂತ ಕಾಯ್ತಾ ಇದ್ದೀನಿ. ರಿತನ್ಯ ಅವರು ನೀವು ನಡೆಸುವಾಗ ನೋಡಿದಾಗ ನಿಮಗೆ ಅನ್ಸಿದ್ದು ಅಂದ್ರೆ ವಾವ್ ಫ್ಯಾಕ್ಟರ್ ಅಂತ ಅನ್ಸಿದ್ದು ಏನಾದ್ರು ಉಂಟಾ ಅಂತ ಅವರಲ್ಲಿ ನೀವು ಕಂಡುಕೊಂಡಿದ್ದು? ನಾನ್ ಯಾವಾಗ್ಲೂ ಪ್ರತಿ ಸರಿ ಹೇಳ್ತೀನಿ, ನನಗೆ ಡೆಡಿಕೇಶನ್ ಸಾಲದು, ನೀವು ಡೆಡಿಕೇಶನ್ ಕಲಿಬೇಕು ಅಂತ. ಅದೊಂದೇ ನಾನು ಅವ್ರಿಗೆ ಹೇಳೋದು. ಅಂದ್ರೆ ನೀವು ಅದ್ರ ಮೇಲೆ ವರ್ಕ್ ಮಾಡೋದು ಟೈಮ್ ಜಾಸ್ತಿ ಇಟ್ಕೊಳ್ಳಿ. ನಾನು ಅದನ್ನೇ ಹೇಳೋದು. ಎಲ್ಲ ದೊಡ್ಡೊಳಗು ಚಿಕ್ಕವಳಿಗೂ ಇಬ್ಬರು ಹೆಣ್ಮಕ್ಳಿಗೂ ಅದೇ ಹೇಳೋದು. ತುಂಬಾ ಡೆಡಿಕೇಟೆಡ್ ಆಗಿರಿ. ನೀವೆಷ್ಟು ಡೆಡಿಕೇಟ್ ಮಾಡ್ತೀರೋ ಅದು ನಿಮ್ಮನ್ನು ಗೊತ್ತಿಲ್ದಂಗೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲ ನಾನೇನ್ ಮಾಡೋದು ಬಿಡು, ನಮ್ಮಪ್ಪ ಇದ್ದಾರೆ, ನಾನೇನು ಮಾಡಲ್ಲ, ನಾನೇನ್ ಮಾಡ್ಬೋದು, ಇಲ್ಲಿ ಊಟ ಇದೆ ಮಾಡು ಅಂತ ತೋರಿಸ್ಬೋದು. ದಿನ ಊಟ ಮಾಡ್ಸಕ್ ಟೈಮ್ ಇಲ್ಲ ನನಗೆ. ಕರೆಕ್ಟ್. ಆ ಊಟ ಚೆನ್ನಾಗಿ ಮಾಡ್ಬೇಕು. ಊಟ ಚೆನ್ನಾಗಿ ಆರೋಗ್ಯವಾಗಿರೋ ಊಟ ಮಾಡಮ್ಮ ಅಂತ ಹೇಳ್ಬೋದು. ಅಷ್ಟೇ 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 ಅಷ್ಟೇ. ಅದು ರಿತನ್ಯಾಗೆ ನಾನು ಹೇಳಿರೋದು. ಖುಷಿ ಏನಂದ್ರೆ ಎಲ್ಲರೂ ಡಿಗ್ರಿ ಮಾಡಿದ್ರು. ರಿತನ್ಯ ತಿರ್ಗಾ ಈಗ ಮಾಸ್ಟರ್ ಡಿಗ್ರಿ ಮಾಡ್ತಾಳೆ. ಆಕೆ ಕೂಡ ಜರ್ನಲಿಸಂ ಓದ್ಕೊಂಡಿದ್ದಾಳೆ. ರಿತನ್ಯ ಇಂಗ್ಲಿಷ್ ಅಲ್ಲಿ ಡಿಗ್ರಿ ಮಾಡ್ಕೊಂಡಿದ್ದಾಳೆ. ನನ್ಗೀಗ ಮಾಸ್ಟರ್ಸ್ ಮಾಡಿಸ್ಬೇಕು ಅನ್ನೋ ಆಸೆ. ಅದನ್ನ ಕೂಡ ಮಾಡಿಸ್ತೀನಿ. ಯಾರು ತುಂಬಾ ತುಂಬಾ ಹೆಸರಾಂತ ಹಿರಿಯ ನಟರೊಬ್ರು ನನಗೆ ಸಜೆಷನ್ ಕೊಟ್ಟರು, ಇನ್ನೊಂದು ಸ್ವಲ್ಪ ಓದಿಸು ಅಂತ. ಸೊ ಹಂಗಾಗಿ ಅದನ್ನ ಕೂಡ ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಸರ್, ಈಗ ನೀವು ಸ್ವಮೇಕ್ ಕಥೆನೂ ಮಾಡಿದಿರಿ, ರೀಮೇಕ್ ಕಥೆಗಳನ್ನು ನೋಡಿದಿರಿ. ಸೊ ಈ ಮಣ್ಣಿನ ನೆಲದ ಕಥೆಗೂ ಮತ್ತೆ ರೀಮೇಕ್ ಕಥೆಗೂ ಇರುವಂತ ವ್ಯತ್ಯಾಸವನ್ನು ನೀವು ಕಂಡುಕೊಂಡಿದ್ದು ಹೇಗೆ ಅಂತ? ಸಮ್ಟೈಮ್ಸ್ ರೀಮೇಕು ಕೂಡ ಮಣ್ಣಿನ ಕಥೆನೇ ಆಗಿರುತ್ತೆ. ಆ ತರದ್ದು ಸಿಕ್ಕಿದಾಗ ಮಾಡ್ಬೋದು. ಬಟ್ ಈಗ ಹಂಗಾಗಲ್ಲ. ಈಗ ನಮ್ಗೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಬೇರೆ ಭಾಷೆಯ ಚಿತ್ರ ಎಲ್ಲಾ ಭಾಷೆಯಲ್ಲೂ ಡಬ್ ಆಗಿರೋದ್ರಿಂದ ಎಲ್ಲಾ ಭಾಷೆನ ನೋಡಕ್ ಶುರು ಮಾಡಿದೀವಿ ಈಗ. ಅದೊಂದು ಒಂದು ಆರೋಗ್ಯಕರವಾದ ವಿಷಯ ಅಂತಾನೆ ಹೇಳಬಹುದು. ನಮ್ಮ ಮಣ್ಣಿನ ಕಥೆ ಅಂದಾಗ ನಮ್ಗೆ ಜಾಸ್ತಿ ನಮ್ದು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಪ್ರೀತಿ ಜಾಸ್ತಿ ಬರುತ್ತೆ. ಲ್ಯಾಂಡ್ ನಲ್ಲಿ ನೀವು ಕಂಡುಕೊಂಡಂತ ಸತ್ಯ ಏನು ಅಂತ? ಆ ಕತೆ ತುಂಬಾ ಸತ್ಯವಾಗಿದೆ. ಜಡೇಶ್ನ ಹೋರಾಟ ತುಂಬಾ ಸತ್ಯವಾಗಿದೆ. ಯಾಕೆಂದ್ರೆ ಜಡೇಶ್ ನಂದು ಹೋರಾಟ ಒಂದೇನೆ. ಜಡೇಶ್ ಹೇಳ್ಕೊಳಲ್ಲ ಪಾಪ ಜಲ್ದಿ, ನಾನ್ ಜಲ್ದಿ ಹೇಳ್ಬಿಡ್ತೀನಿ. ಹಾಗಾಗಿ ಇಬ್ರದು ಒಂದು ಹೋರಾಟ ಇದೆ ಒಳಗಡೆ. ಆ ಹೋರಾಟದ ಕಥೆನೇ ಅದು. ಅವರ ಸಿನಿಗ್ರಾಫ್ ನ ನೀವು ಆರಂಭದಿಂದ ನೋಡ್ಕೊಂಡ್ ಬಂದಿದ್ದೀರಿ? ಹೌದು. ನಾನು ಜೆಂಟಲ್ಮೆನ್ ಗುರು ಶಿಷ್ಯರು ನೋಡಿದಾಗ್ಲೇ ಅನ್ಕೊಂಡೆ ನಾನು, ಇಲ್ಲ ಜಡೇಶ್ ಹತ್ರ ನಾನು ಕೆಲಸ ಮಾಡಬೇಕು. ಕರೆಕ್ಟ್. ನಾನೊಬ್ಬ ನಿರ್ದೇಶಕ ಅಥವಾ ಹೀರೋ ಅನ್ನೋದು ಹೊರತುಪಡಿಸಿ ನಾನು ಇನ್ನೂ ನಟನೆಯನ್ನ ಕಲಿತಾ ಇದ್ದೀನಿ. ಆ ವಿಷಯದಲ್ಲಿ ಪ್ರತಿ ದಿವಸ ಕಲಿತಾ ಇರ್ತೀವಿ. ನಾನ್ ಇಂಥ ಒಬ್ಬ ನಿರ್ದೇಶಕನ ಕಡೆ ಕೆಲಸ ಮಾಡ್ಬೇಕಪ್ಪ, ಇವ್ನ ಯೋಚನೆಗಳೇ ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ಈ ಕೆಲಸ ಮಾಡಿದ್ದೆ. ಇಡೀ ಸಿನಿಮಾ ಒಂದಿಷ್ಟು ಗ್ಲಿಮ್ಸ್ಗಳನ್ನು ನಾವು ಗಮನಿಸಿದಾಗ ಎಲ್ಲದೂ ಕೋಲಾರ ಭಾಷೆಯ
ಇದಿದೆ ಆ ಭಾಗದಲ್ಲಿ ನಡೆಯುತ್ತೆ. ಸೊ ಎಷ್ಟು ನೈಜತೆಗೆ ಹತ್ತಿರವಾದಂತ ಇದು ಸರ್. ತುಂಬಾ ಅಂದ್ರೆ ಈಗ ನಾನು ಜಂಗ್ಲಿಲಿ ಅದನ್ನ ಯೂಸ್ ಮಾಡಿದ್ದೆ. ಗಳು ಅನ್ನೋದು ಒಂದು ಕಾಮಿಡಿಗೋಸ್ಕರ ಯೂಸ್ ಮಾಡಿದ್ದೆ. ಮೊಟ್ಟಿಗಳು, ಕಾಳುಗಳು, ಓತವೆ, ಬತ್ತವೆ, ನಮ್ಕ, ನಿಮ್ಕ ಅಂತೆಲ್ಲ ಶುರು ಮಾಡಿದ್ದೆ. ಆದ್ರೆ ಈ ಸರ್ತಿ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾ ಆ ಭಾಷೆಯಲ್ಲಿದೆ. ಅವನ್ಕೇನು, ಇವನ್ಕೇನು, ಅವಳ್ಯಾಕೆ ಹಂಗಾಡ್ತಾಳೆ, ಇವನ್ ಯಾಕೆ ಹಿಂಗಾಡ್ತಾನೆ, ಓತಾನೆ, ಬತ್ತಾನೆ, ಈ ಏಕವಚನ ತುಂಬಾ ಯೂಸ್ ಮಾಡಿ ಅದಕ್ಕೆ ಪಕ್ಕದಲ್ಲಿ ಗಳು ಸೇರಿಸ್ತೀವಿ. ಆ ತರದ್ದು ನಾವು ಆಡ್ಕೊಂಡ್ ಬಂದಂತ ಭಾಷೆ ಅದು. ಅದೇ ನಮ್ಮ ಭಾಷೆನ ಮತ್ತೆ ಮನಸ್ಫೂರ್ತಿಯಾಗಿ ಪ್ರಯತ್ನ ಪಟ್ಟಿದ್ದೀನಿ. ಈಗಾಗಲೇ ಸುಮಾರು ರೀಲ್ಸ್ ಗಳು ನೋಡ್ತಾ ಇದ್ದೀನಿ. ಸುಮಾರು ಜನ ನಮ್ಮ ಭಾಷೆ ಕೋಲಾರ, ಹೊಸಕೋಟೆ, ಮಾಲೂರು, ಮತ್ತೆ ಆನೇಕಲ್ಲು, ಈ ತರದ್ದು ಭಾಷೆಗಳಲ್ಲಿ ತುಂಬಾ ರೀಲ್ಸ್ ಮಾಡಿ ಫೇಮಸ್ ಭಾಷೆ ಅಂತ ಹೇಳಿ ಕೆಲವರು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಅದನ್ನ ನೋಡ್ತೀನಿ, ಖುಷಿ ಆಗತ್ತೆ. ಅಮ್ಮಯ್ಯ ಅಂತೆಲ್ಲ ಮಾತಾಡ್ತಾರೆ. ಇನ್ನೊಂದು ಜನ ಮಾಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ಬಂದ್ಮೇಲೆ ಕೆಲವು ಖುಷಿ ಪಡುವಂತ ವಿಷಯಗಳದು. ಅದು ಈ ಸಿನಿಮಾಲ್ ತುಂಬಾ ಉಪಯೋಗಿಸಿದ್ವಿ. ಇಡೀ ಸಿನಿಮಾ ನಿಮ್ಗೆ ಆ ಭಾಷೆ ಎಲ್ಲರೂ ದೊಡ್ಡ ಅನ್ಸ್ಲಿಲ್ವಾ ಸರ್ ಡಬ್ಬಿಂಗ್ ಅಲ್ಲಿ? ಇಲ್ಲ, ಅದು ನಾವು ಹುಡ್ತಾ ಮಾತಾಡಿದ್ದು ಅದೇನೆ. ನಿಮಗೆ ಅದು ಈಸಿ ಅನ್ಸ್? ಹೌದು, ನನ್ಗೆ ಅದು ಈಸಿ ಅನಿಸ್ತು. ಹೌದು, ತುಂಬಾ ಆ ಸಿನಿಮಾದಲ್ಲಿ ಬರುವಂತದ್ದು ತುಂಬಾ ಮನ್ಸಿಗೆ ನಾಟುವಂತದ್ದು ಹೇಳೋದ್ರೆ ಡೈಲಾಗ್ ಸರ್, ತುಂಬಾ ಮನ್ಸಿಗೆ ನಾಟುವಂತ ತುಂಬಾ ಇದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲವನ್ನು ತುಂಬಾ ವ್ಯಾಲ್ಯೂಬಲ್ ಆಗಿ ಬರ್ಸಿದ್ದಾರೆ. ಮಾಸ್ತಿ ಅವ್ರದ್ದು ಡೈಲಾಗ್. ಮಾಸ್ತಿ ಅವರು ಆ ಭಾಗದಲ್ಲಿ ಆಗಿರೋದ್ರಿಂದ ಮಾಸ್ತಿನೂ ಅದೇ ಭಾಷೆ. ಮತ್ತೆ ಇನ್ನೊಬ್ಬ ಮಂಜುನಾಥ್ ಅಂತ ಇದ್ದಾರೆ, ಅವ್ನು ತುಂಬಾ ಚೆನ್ನಾಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಿದ್ದ. ಜೊತೆಗೆ ಶ್ರೀಕಾಂತ್ ಅಂತ ಒಬ್ಬ ಯುವ ಪ್ರತಿಭೆ, ಎಲ್ರು ಚೆನ್ನಾಗಿ ಸೇರಿಸಿ ಅದನ್ನ ತಿದ್ದಿದ್ರು. ನಮ್ಗೆ ತುಂಬಾನೇ ಖುಷಿ ಕೊಡ್ತು ಮಾತಾಡೋದಕ್ಕೆ. ಸುಮಾರು ಡೈಲಾಗ್ ಇದಾವೆ, ಅದಕ್ಕೆ ಸಿಕ್ತಾಗ ಹೇಳ್ತೀನಿ. ಎಸ್ ಸರ್. ಸರ್, ರಾಜ್ ಬಿ ಶೆಟ್ಟರ್ ಅವರು ಒಂದು ಆ ಟೀಸರ್ ಅಲ್ಲಿ ನೋಡಿದಾಗ ಒಂದು ಗಮನಿಸಿದ್ದೇನಂದ್ರೆ, ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ. ಇಲ್ಲಿ ಅಧಿಕಾರ ವಿಜಯವರ ಅಧಿಕಾರನ ಕಿತ್ಕೊಳ್ತಾರ ಅಥವಾ ಬೇರೆ ಅಧಿಕಾರನ ನೀವಿಬ್ರು ಸೇರಿ ಕಿತ್ಕೋತಿರೋ ಅಂತ? ಇಲ್ಲ, ನಂದು ಅವತ್ತಿಂದಲೂ ಒಂದೇ. ಈಗಾಗಲೇ ಇದಕ್ಕೆ ಹಿಂದೆ ಮಾತಾಡ್ದಂಗೆ ಪ್ರಾಮಾಣಿಕವಾಗಿರುವಂತ ಎಲ್ಲಾ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳನ್ನ ನಾವ್ ಯಾವತ್ತು ಪೋಸ್ಟ್ ಮಾಡಿಸ್ಕೊಂಡು ಕುತ್ಕೋತೀವೋ ಅವತ್ತು ಪ್ರತಿಯೊಬ್ಬ ನಾಗರಿಕನು ತುಂಬಾ ಚೆನ್ನಾಗಿ ಬದುಕ್ತಾನೆ. ಯಾಕಂದ್ರೆ ಇವತ್ತು ನೀವೊಂದು ಬರ್ತ್ ಸರ್ಟಿಫಿಕೇಟ್ ತಗೊಳಕ್ಕೇನೆ, ಒಂದು ಡೆತ್ ಸರ್ಟಿಫಿಕೇಟ್ ತಗೊಳಕ್ಕೇನೆ, ಹುಟ್ಟು ಸಾವಿನ ಸರ್ಟಿಫಿಕೇಟ್ ತಗೊಳಕ್ಕೆ 500 ರೂಪಾಯಿ, 1000 ರೂಪಾಯಿ ಲಂಚ ಕೊಡ್ತೀವಿ ಇವತ್ತು. ಇನ್ನ ಬೇರೆ ಬೇರೆ ತಗೊಳಕ್ಕೆ, ಒಂದ್ ಮನೆ ಕಟ್ಟೋದಾಗ್ಲಿ, ಒಂದು BWSSP ವರ್ಕ್ ಆಗ್ಲಿ, ನೀರು ತಗೊಳ್ಳೋದಾಗ್ಲಿ, ಕರೆಂಟ್ ತಗೊಳ್ಳೋದಾಗ್ಲಿ, ಎಷ್ಟೊಂದು ಕೊಡ್ತಾ ಇದೀವಿ. ಇರೋರು ಕೊಡ್ತಾರೆ, ಇಲ್ದೇರೋರೆಲ್ಲ ಹೋಗ್ತಾರೆ. ಬಟ್ ನೀವು ಪೋಸ್ಟಿಂಗ್ ಅಂತ ವಿಚಾರ ಬಂದಾಗ ನಾವು ಹಾಕ್ಸ್ಕೊಳಕ್ಕಾಗಲ್ಲ, ಅದು ಬೇಕಾದವ್ರಿಗೆ ಹಾಕ್ಸ್ಕೊಂಡ್ಬಿಡ್ತಾರಲ್ಲ ಅಂತ ರಾಜಕಾರಣಿ. ಹೌದು, ಅದನ್ನು ನನ್ಗೆ ಬೇಜಾರಿದೆ. ಮೊದಲು ಬದಲಾವಣೆ ಅಲ್ಲ ಆಗ್ಬೇಕು. ಸುಮಾರು ಜನ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿರೋ ಪ್ರಾಮಾಣಿಕವಾದ ಅಧಿಕಾರಿಗಳಿಗೆ ಇವತ್ತು ಮರ್ಯಾದೆ ಇಲ್ಲ, ಬೆಲೆ ಇಲ್ಲ. ಅವ್ರನ್ನ ತಗೊಂಡೋಗಿ ದೂರ ಹಾಕ್ತಾರೆ. ಅಥವಾ ಅವರು ಕರಪ್ಷನ್ ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಬೇರೆ ಏನೋ ಮಾಡಿ ತೆಗೆದು ಒಂದ್ ಕಡೆ ಬಿಸಾಕ್ತಾರೆ. ಅವರೆಲ್ಲೋ ಒಂದು ಫೈಲ್ ಹಿಡ್ಕೊಂಡು ಕೂತಿರ್ತಾರೆ ಪಾಪ. ಅಂದ್ರೆ ಇದಕ್ಕೋಸ್ಕರ ನಮ್ಗೆ ಸ್ವತಂತ್ರ ಸಿಕ್ಕಿದ್ದು ಅನ್ಸ್ಬಿಡತ್ತೆ. ಹೌದು, ವಾಸ್ತವ ನೋಡಿದ್ರೆ ಎಲ್ಲದೂ ಭ್ರಷ್ಟತೆಯಿಂದನೇ ತುಂಬಿಬಿಟ್ಟಿದೆ. 100% ಇದೆ ಸರ್, 100% ಇದೆ. ಸುಳ್ಳು ಜಾಸ್ತಿ ಇವತ್ತು ಮೆರೀತಾ ಇದೆ. ಸತ್ಯ ನಿಧಾನಕ್ಕೆ ಹೋಗತ್ತೆ, ಹೋಗಿ ಕೊಲ್ಲುತ್ತೆ ಒಂದ್ ದಿವಸ. ಬಟ್ ಸುಳ್ಳಿಗೆ ಜಾಸ್ತಿ ಬೆಲೆ ಇದೆ ಇವತ್ತು. ಅಷ್ಟೊತ್ತಿಗೆ ಇದೆಲ್ಲ ಆವರಿಸ್ಕೊಂಡ್ಬಿಟ್ಟಿರ್ತಾರೆ. ಹೌದೌದು. ಈ ಮಧ್ಯೆ ಈ ಸಂಘರ್ಷ ನಡೀತಾನೆ ಬಂದಿದೆ. ಈ ಮಧ್ಯೆ ಒಂದೇ ಬೇಕಾಗಿರೋದು ಎಜುಕೇಶನ್. ಎಲ್ಲರೂ ತುಂಬಾ ಚೆನ್ನಾಗಿ ಓದ್ಕೋಬೇಕು. ರಾಜ್ ಬಿ ಶೆಟ್ಟಿ ಮತ್ತು ನಿಮ್ದು ಇಬ್ರು ನಡುವೆ ಸ್ನೇಹನ ಅಥವಾ ದ್ವೇಷನ? ಸಿನಿಮಾ ನೋಡ್ಬೇಕು ನೀವು ಅದನ್ನ. ಇಬ್ಬರದು ಓಕೆ. ಯಾವುದರ ವಿರುದ್ಧ ಇಲ್ಲಿ ಸಂಘರ್ಷ ಆಗುತ್ತೆ ಅಂತ ನೀವು ಆಗ್ಲೇ ಹೇಳಿದ್ರಿ. ನಾನು ಯಾವಾಗ್ಲೂ ಒಂದೇ ಸರ್. ನಾನು ಅವತ್ತಿಂದಲೂ ನಾನು ತುಂಬಾ ಇನ್ಸ್ಪೈರ್ಡ್. ಬಾಬಾ ಸಾಹೇಬ್ರ ಬೆಳವಣಿಗೆಗಳು, ಸಂವಿಧಾನ ಆಗ್ಬೋದು, ಸಮಾನತೆ, ಅವರ ನಿಲುವುಗಳಾಗ್ಬೋದು, ಅದು ಮತ್ತೆ ಸ್ವಾಮಿ ವಿವೇಕಾನಂದನವರ ಕೆಲವು ಮಾತುಗಳು, ಅದೆಲ್ಲ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಲೈಫಲ್ಲಿ. ಅದಕ್ಕೋಸ್ಕರ ಎಷ್ಟೋ ಜನನ ಶತ್ರುಗಳು ಮಾಡ್ಕೊಂಡಿದ್ದೀನಿ. ಎಷ್ಟೋ ಜನ ನನ್ನನ್ನು ಕೆಟ್ಟವರು ಹೊಂದಿದ್ದಾರೆ. ಅದಕ್ಕೋಸ್ಕರನೇ ಕಾನೂನು ಪ್ರಕಾರ ಹೋರಾಡ್ತಾ ಇದ್ದೀನಿ. ನಾನು ಯಾವಾಗಲೂ ನಂಬೋದು ಅದೊಂದೇನೆ, ಅಂದರೆ
ಇವತ್ತೇ ಅಲ್ಲ, ಮುಂದೆ ಎಷ್ಟೇ ವರ್ಷ ಆದ್ರೂ ಬಾಬಾ ಸಾಹೇಬ್ರು ಬರೆದಿರುವಂತ ಸಂವಿಧಾನ ಅದು ತುಂಬಾ ಗ್ರೇಟ್ ಅನ್ಸುತ್ತೆ. ಅಂದ್ರೆ ಅದು ಒಂದೇ ಪಂಗಡಕ್ಕೆ ಸೀಮಿತವಾಗಿಲ್ಲ, ಅದು ಪ್ರತಿಯೊಬ್ಬ ಕಮ್ಯುನಿಟಿಯ ಪ್ರತಿಯೊಬ್ಬ ನೊಂದವನಿಗೆ ಅದು ಆಶಯಕ್ಕೆ ಬದ್ಧವಾಗಿದೆ. ಎಸ್, ಅದಕ್ಕೆ ನಾನು ಇಷ್ಟಪಡ್ತೀನಿ ಅದು ತುಂಬಾ. ಅದನ್ನ ಕೆಲವರು ಅವ್ರ ಹೆಸರಲ್ಲಿ ಅದನ್ನ ತುಂಬಾ ಹೆಸರನ್ನ ಮಸಿ ಬಳಿಯಕ್ಕೆ ಓಡಾಡ್ತಾರೆ, ಅವ್ರನ್ನ ಬಿಡಿ. ಅದು ಬಿಟ್ಟು ಪ್ಲಸ್ ಪಾಯಿಂಟ್ಸ್ ಅದನ್ನ ಯೋಚನೆ ಮಾಡೋಣ. ಅದು ಎಲ್ರಿಗೂ ಅಪ್ಲೈ ಆಗಿದೆ, ನಾಟ್ ಓನ್ಲಿ ಟು ಒನ್ ಕಮ್ಯುನಿಟಿ ಅಂತ ಇಲ್ಲ, ಅಲ್ಲಿ ಎಲ್ಲರಿಗೂ, ಪ್ರತಿಯೊಬ್ಬ ನಾಗರಿಕರಿಗೂ, ಇಲ್ಲಿ ಹುಟ್ಟುವಂತ ಪ್ರತಿಯೊಬ್ಬನಿಗೂ ಹಕ್ಕು ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದು ನಿಜವಾದ ದೇವರ ದರ್ಶನ ಅಂತ ನಾನು ಹೇಳ್ತೀನಿ. ಬಹುಶಃ ಲ್ಯಾಂಡ್ ನಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಎಲ್ಲ ಸಿನಿಮಾಲು ಅದನ್ನ ಉಪಯೋಗಿಸ್ತಾ ಇರ್ತೀನಿ, ಯಾವಾಗ್ಲೂ ಬಿಡೋದಿಲ್ಲ ಅದನ್ನ. ಇಲ್ಲಿ ಯಥೇಚ್ಛವಾಗಿ ಕಾಣಬಹುದಾ ಅಂತ ಅಲ್ಲ ಸರ್, ಪ್ರತಿಯೊಂದು ಸಿನಿಮಾ ಇವಾಗ ನಾವೇನೋ ಹೇಳಕ್ ಹೊರಡ್ತೀವಿ ಅಂದ್ರೆ ಕಾನೂನು ಪ್ರಕಾರ ಕಾನೂನು ಇಲ್ಲದೆ ಇರೋದೇನು, ಕಾನೂನು ವಿರುದ್ಧವಾಗಿದೇನು ಇರೋದು ಹೇಳಲೇಬೇಕಲ್ವಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.